ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಮಿತಿಮೀರಿ ಹೋಗಿದೆ. ಮೈಸೂರಲ್ಲಿ ಹೊಂಚು ಹಾಕಿ ಬಂದ ಖದೀಮರು ಹಾದಿ ಬೀದಿಯಲ್ಲೂ ಅಟ್ಟಹಾಸ ಮೆರೆದಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಖತರ್ನಾಕ್ ಕಳ್ಳಿಯರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ರಾತ್ರಿ 10:30 ಹೊತ್ತಲ್ಲಿ ದರೋಡೆಕೋರರ ಅಟ್ಟಹಾಸ. ಪೆಟ್ರೋಲ್ ಬಂಕಿಗೆ ನುಗ್ಗಿದ್ರು, ಮಚ್ಚುಲಾಂಗು ಬೀಸಿದ್ರು. ರಾತ್ರಿ 10:30 ಸಮಯ. ಜನರ ಓಡಾಟ ಕಮ್ಮಿಯಾಗಿತ್ತು. ಆಗೊಬ್ರು ಈಗೊಬ್ರು ಮಾತ್ರ ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಬರ್ತಾ ಇದ್ರು. ಇದೇ ಹೊತ್ತಿಗೆ ಕಾದು ಕೂತಿದ್ದವರು ಏಕಾಏಕಿ ನುಗ್ಗಿ ಬಂದಿದ್ದಾರೆ. ಆಫೀಸ್ ಚೇಂಬರ್ನಲ್ಲಿದ್ದಂತ ಮೂವರ ಮೇಲೆ ಏಕಾಏಕಿ ಮಚ್ಚು ಬೀಸಿದ್ದಾರೆ. ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ರೂ ಬಿಟ್ಟಿಲ್ಲ. ಕೂಗಿಕೊಂಡ್ರು ಯಾರು ಬಂದಿಲ್ಲ. ಡ್ಯಾಗರ್ ಹಿಡಿದು ಬಂದವರು ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಎದೆಯನ್ನ ನಡುಗಿಸಿದ್ದಾರೆ. ಒಬ್ಬನ ಕೈಯಲ್ಲಿ ಮಚ್ಚು, ಮತ್ತೊಬ್ಬನ ಕೈಯಲ್ಲಿ ಡ್ಯಾಗರ್, ಇನ್ನೊಬ್ಬನ ಕೈಯಲ್ಲಿ ಚಾಕು. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದವರು ಮೈಸೂರು ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಇದು ಮೈಸೂರು ಹೊರವಲಯದ ಪೆಟ್ರೋಲ್ ಬಂಕ್. ಇಲ್ಲೇ ದರೋಡೆ ಮಾಡಬೇಕು ಅಂತ ಖದೀಮರ ಪಡೆ ಮೊದಲೇ ಹೊಂಚು ಹಾಕಿತ್ತು. ಯಾಕಂದ್ರೆ ಇಡೀ ದಿನದ ಕಾಸು ರಾತ್ರಿ ಆಗ್ತಾ ಇದ್ದಂತೆ ಒಟ್ಟಿಗೆ ಸೇರುತ್ತೆ ಎನ್ನುವಂತ ಲೆಕ್ಕಾಚಾರ ಹಾಕಿದ್ದಾರೆ. ಹೀಗಾಗಿಯೇ ರಾತ್ರಿ 10:30 ಸುಮಾರಿಗೆ ನಂಬರ್ ಪ್ಲೇಟ್ ಇಲ್ಲದ ಸ್ಕೋಡಾ ಕಾರಿನಲ್ಲಿ ಬಂದಿದ್ದಾರೆ. ಏಕಾಏಕಿ ಕಚೇರಿಯ ಒಳಗಡೆ ನುಗ್ಗಿದ್ರಿಂದ ಸಿಬ್ಬಂದಿ ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಎಲ್ಲಿ ಜೀವ ಹೋಗುತ್ತೋ, ಯಾರಿಗೆ ಚಾಕು ಚುಚ್ತಾರೋ ಅನ್ನುವಂತ ಭಯದಲ್ಲೇ ಕಂಗಾಲಾಗಿ ಹೋಗಿದ್ರು. ಮೂವರು ಸಿಬ್ಬಂದಿ ಎಷ್ಟೇ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ರು ಬಿಟ್ಟಿಲ್ಲ. ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಿದ್ದು ಮೂವರೇ, ಖದೀಮರು ಇದ್ದಿದ್ದು ಕೂಡ ಮೂವರೇ. ಹೀಗಾಗಿ ಏನು ಮಾಡೋದಕ್ಕಾಗಿಲ್ಲ. ಕೈಯಲ್ಲಿ ಮಾರಕಾಸ್ತ್ರ ಇದ್ದಿದ್ರಿಂದ ಎಲ್ರಿಗೂ ಜೀವ ಭಯ ಶುರುವಾಗಿದೆ. ಸಿಬ್ಬಂದಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಖದೀಮರು ಕಂತೆ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ. ಈ ಸಂಬಂಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೆಟ್ರೋಲ್ ಬಂಕ್ ಖದೀಮರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ಮಳ್ಳಿಯರಂತೆ ಬರ್ತಾರೆ, ಚಿನ್ನಾಭರಣ ದೋಚ್ತಾರೆ. ರಾಜ್ಯದಲ್ಲಿ ಕಳ್ಳ ಕಾಕರ ಹಾವಳಿ ಮಿತಿಮೀರಿ ಹೋಗಿದೆ. ಮಕ್ಕಳು ಹೆಣ್ಮಕ್ಕಳೆಲ್ಲ ದರೋಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೈಸೂರಲ್ಲಿ ಪೆಟ್ರೋಲ್ ಬಂಕ್ ಕಳ್ಳತನವಾದ್ರೆ ಬೆಂಗಳೂರಲ್ಲಿ ಕಿಲಾಡಿ ಕಳ್ಳಿಯರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇವರೇ ನೋಡಿ, ಖತರ್ನಾಕ್ ಕಳ್ಳಿಯರು. ನೋಡೋದಕ್ಕೆ ಅಯ್ಯೋ ಪಾಪ ಅನ್ಬೇಕು ಹಾಗಿದ್ದಾರೆ. ಆದ್ರೆ ಮಾಡೋದು ಮಾತ್ರ ಮನೆ ಹಾಳು ಕೆಲಸ. ಈ 6 ಮಂದಿ ಒಟ್ಟಿಗೆ ಹೊರಟ್ರು ಅಂತ ಕಳ್ಳತನ ಫಿಕ್ಸ್ ಅಂತಾನೆ ಅರ್ಥ. ಮಕ್ಕಳನ್ನ ಎತ್ಕೊಂಡು ಬರುವಂತ ಕಿಲಾಡಿ ಹೆಂಗಸರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಒಡವೆ ಮಾರುವಂತ ನೆಪದಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಂತ ಕಳ್ಳಿಯರು ಅಲ್ಲಿನ ಸೆಕ್ಯೂರಿಟಿ ಜೊತೆ ಕಳ್ಳಾಟವಾಡಿದ್ದಾರೆ. ಇವರು ಬಂದಿದ್ದನ್ನ ಗುರುತಿಸಿದ ಸೆಕ್ಯೂರಿಟಿ ಗಾರ್ಡ್ ಕೆಳಗಡೆನೆ ಅಡ್ಡ ಹಾಕಿದ್ದಾನೆ. ಎಲ್ಲಿಗೆ ಹೊರಟಿದ್ದೀರಾ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ದಾನೆ. ಆದ್ರೆ ಈತನ ಜೊತೆ 4-5 ಮಂದಿ ಮಾತನಾಡ್ತಿದ್ರೆ ಇನ್ನೊಬ್ಬರು ಈತನ ಕಣ್ತಪ್ಪಿಸಿ ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗಿದ್ದಾರೆ. ಸುಮಾರು 40,000 ಹಣದ ಜೊತೆಗೆ ಚಿನ್ನಾಭರಣ ತಗೊಂಡು ಎಸ್ಕೇಪ್ ಆಗಿದ್ದು ಖತರ್ನಾಕ್ ಲೇಡಿ ಗ್ಯಾಂಗಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. 5 ಜನ ಬಂದು ಇಬ್ಬರು ಏನು ಮಾಡಿದ್ದಾರೆ, ಮಕ್ಕಳು ಕರ್ಕೊಂಡ್ಬಂದರು. ಮಕ್ಕಳ ಜೊತೆ ಒಳಗಡೆ ಇದಕ್ಕಿದ್ದಂಗೆ ಓಡೋಗಿದ್ದಾರೆ. ಇವನು ಏನಾಯಿತು, ಯಾರು ಒಳಗಡೆ ನುಗ್ತಾರೋ ಅಂತ ಸೆಕ್ಯೂರಿಟಿ ಆಚೆ ಬಂದು, ರೂಮಿಂದ ಆಚೆ ಬಂದು ಅವ್ರಿಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಯಾರು ಹೋಗ್ಬೇಡಿ ನಡೀರಿ ಆಚೆ ಅಂತ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಅಷ್ಟರಲ್ಲಿ ಮಿಕ್ಕಿದ್ದವ್ರು 3 ಜನ ಏನು ಮಾಡಿದ್ದಾರೆ, ಒಬ್ಬರು ಇಲ್ಲಿ ನಿಂತ್ಕೊಂಡು ಇನ್ನಿಬ್ಬರು ಸೀದಾ ಅವ್ನ ರೂಮ್ಗೆ ಹೋಗ್ಬಿಟ್ಟು ಆ ಪೆಟ್ಟಿಗೆ ಮೇಲೆ ಇದ್ದಂಥ ಬಾಕ್ಸು, ಗಾಡ್ರೇಜ್ ಬೀರು ಮೇಲೆ ಇಕ್ಕಿದ್ರು ಅವರು ಬಾಕ್ಸ್, ಆ ಬಾಕ್ಸ್ ಸಮೇತ ಹಂಗೆ ಎತ್ಕೊಂಡು ಇಲ್ಲದೆ ಎಸ್ಕೇಪ್. ಒಟ್ನಲ್ಲಿ ದಿನೇ ದಿನ ಕಳ್ಳರ ಅಟ್ಟಹಾಸ ಮಿತಿ ಮೀರ್ತಾ ಇದ್ದು ಬೆಂಡೆತ್ತಿ ಬ್ರೇಕ್ ಹಾಕುವಂತ ಕೆಲಸ ಮಾಡಬೇಕಾಗಿದೆ. ಇಲ್ದಿದ್ರೆ ಜನ ಮನೆಯಲ್ಲಿ ಇರೋದಕ್ಕೂ ಭಯ ಪಡುವಂತ ಪರಿಸ್ಥಿತಿ ಬಂದ್ರೂ ಅನುಮಾನವಿಲ್ಲ.
ಮೈಸೂರಿನಿಂದ ಆನಂದ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.